ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನಿಂದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದ್ ಆಗಲಿದೆ. ಮೇ 8 ಬೆಳಗ್ಗೆ 11ರವರೆಗೆ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ. ವಾಹನಗಳ ಓಡಾಟಕ್ಕೆ ಸಂಪೂರ್ಣ ನಿರ್ಬಂಧವನ್ನು ಹೇರಲಾಗಿದೆ. ಎನ್ಎಚ್ಎಐಯಿಂದ ಅಂತಿಮ ಹಂತದ ಲೋಡ್ ಟೆಸ್ಟಿಂಗ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಸಿಎಂಟಿಐ ಜಂಕ್ಷನ್ನಿಂದ ಪಾರ್ಲೇಜಿ ಟೋಲ್ವರೆಗೆ ಬಂದ್ ಮಾಡಲಾಗಿದೆ. ಇನ್ನು ಕೆನಮೆಟಲ್ ರ್ಯಾಂಪ್ನಿಂದ ಎಸ್ಆರ್ಎನ್ಸ್ ರ್ಯಾಂಪ್ವರೆಗೂ ಕೂಡ ತಡೆ ಹಿಡಿಯಲಾಗಿದೆ. ಸಿಎಂಟಿಐ ಜಂಕ್ಷನ್ನಿಂದ ಪಾರ್ಲೇಜಿ ಟೋಲ್ವರೆಗೆ ಸಂಚಾರವನ್ನು ಮಾಡಬೇಕಾಗಿರೋರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಆ ಮಾರ್ಗವಾಗಿ ತಲುಪೋದಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರು ಸಹಕರಿಸಿ ಅಂತ ಹೇಳಿ ಎನ್ಎಚ್ಎಐ ಮನವಿಯನ್ನು ಮಾಡಿಕೊಂಡಿದೆ. ಹಾಗಾದರೆ ಪರ್ಯಾಯ ಮಾರ್ಗಗಳು ಹೇಗೆ, ಯಾವ ರೀತಿಯಾಗಿ ವಾಹನ ಸಂಚಾರವನ್ನು ಮಾಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ವಾಹನ ಸವಾರರು ಗಮನಿಸಬೇಕಾಗತ್ತೆ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದಾಗಿರುವಂತಹ ಹಿನ್ನೆಲೆ ಮೇ 5 ಬೆಳಗ್ಗೆ 5ರಿಂದ ಮೇ 8 ಬೆಳಗ್ಗೆ 11ರವರೆಗೂ ಕೂಡ ಸಂಚಾರವನ್ನು ನಿಷೇಧ ಹೇರಲಾಗಿದೆ. ಅಂದರೆ ಇವತ್ತಿನಿಂದ ಮೇ 8 3 ದಿನಗಳ ಕಾಲ ಎಲ್ಲ ವಾಹನಗಳ ಓಡಾಟಕ್ಕೆ ಸಂಪೂರ್ಣವಾದಂಥ ನಿರ್ಬಂಧವನ್ನು ಹೇರಲಾಗಿದೆ. ಅಂತಿಮ ಹಂತದ ಲೋಡ್ ಟೆಸ್ಟಿಂಗ್ ಹಿನ್ನೆಲೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕೆನಮೆಟಲ್ ರ್ಯಾಂಪ್ನಿಂದ ಎಸ್ಆರ್ಎಸ್ ರ್ಯಾಂಪ್ವರೆಗೆ ನಿರ್ಬಂಧವನ್ನು ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇವತ್ತಿನಿಂದ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಇದಕ್ಕೆ ಪರ್ಯಾಯ ಮಾರ್ಗ ಏನು? ದಿವ್ಯಾ, ಬೆಂಗಳೂರಿನ ಪ್ರತಿಷ್ಠಿತ ಫ್ಲೈಓವರ್ ಏನಿದೆಯೋ ಪೀಣ್ಯ ಫ್ಲೈಓವರ್ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಒಟ್ಟು 3 ದಿನಗಳ ಕಾಲ ಬಂದ್ ಮಾಡುವಂತಹ ಕೆಲಸ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮಾಡಿರುವಂತದ್ದು. ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅನ್ನುವಂತ ಸಾಕಷ್ಟು ವರ್ಷಗಳಿಂದ ಆರೋಪ ಕೇಳಿ ಬರ್ತಾ ಇದ್ದು ಕಳಪೆ ಕಾಮಗಾರಿ ಆಗಿದೆ. ಈ ಕಾರಣದಿಂದಾಗಿ ತುಂಬಾ ಲೋಡ್ ಇರುವಂತ ವಾಹನಗಳು ಹೋಗುವಂತ ಸಂದರ್ಭದಲ್ಲಿ ಶೇಕ್ ಆಗ್ತಾ ಇದೆ, ವೈಬ್ರೇಟ್ ಆಗ್ತಾ ಇದೆ ಅನ್ನುವಂತ ದೂರುಗಳನ್ನ ದಾಖಲು ಮಾಡುವಂತ ಕೆಲಸ ಆಗಿತ್ತು. ಅಂದಿನಿಂದ ಇಲ್ಲಿವರೆಗೂ ಕೂಡ ಆಗಾಗ ಇದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾರೆ, ಟೆಸ್ಟಿಂಗ್ ಮಾಡುವಂತ ಕೆಲಸ ಮಾಡ್ತಾರೆ. ಅದರೇ ಆದಂತಹ ಇಂಜಿನಿಯರ್ಗಳನ್ನ ಕರೆಸಿ ಟೆಸ್ಟ್ ಮಾಡುವಂತ ಕೆಲಸ ಇಲ್ಲಿವರೆಗೂ ಕೂಡ ಆಗ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಈಗ ಅಂತಿಮ ಹಂತದ ಒಂದು ಟೆಸ್ಟೆಡ್ ಇರುವಂತ ಕಾರಣದಿಂದಾಗಿ ಈ ಒಂದು ಫ್ಲೈಓವರ್ ನ ಸದ್ಯಕ್ಕೆ ಇಂದು ಬೆಳಗ್ಗೆ 5 ಗಂಟೆಯಿಂದ ಮೇ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಸಂಪೂರ್ಣವಾದಂತಹ ಸಂಚಾರಕ್ಕೆ ನಿರ್ಬಂಧ ಇರುವಂತ ಕೆಲಸ ಆಗಿರುವಂತದ್ದು. ಯಾವುದೇ ವಾಹನಗಳು ಕೂಡ ಪ್ರವೇಶ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಸದ್ಯಕ್ಕೆ ಈಗ ಎನ್ಎಚ್ಎಐ ಕಡೆಯಿಂದ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಪರ್ಯಾಯ ಮಾರ್ಗವನ್ನು ಕೂಡ ಕಲ್ಪಿಸುವಂತ ಕೆಲಸ ನ್ಯಾಷನಲ್ ಹೈವೇ ಮಾಡಿರುವಂತದ್ದು. ಪರ್ಯಾಯ ಮಾರ್ಗವನ್ನ ನೋಡೋದಾದ್ರೆ ಸಾಕಷ್ಟು ಭಾಗಗಳಿಂದ ಏನು ಇಡೀ ಒಂದು ಅರ್ಧ ಕರ್ನಾಟಕ, ಹೆಚ್ಚು ಕಡಿಮೆ ಮುಕ್ಕಾಲು ಕರ್ನಾಟಕ ಒಂದೇ ರಸ್ತೆಯಲ್ಲಿ ಸಂಚಾರ ಮಾಡುವಂತದ್ದು ಈ ಒಂದು ಫ್ಲೈಓವರ್ ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನ ಬಹುತೇಕ ವಾಹನಗಳು ಹೆಚ್ಚು ಕಡಿಮೆ ಹಾಸನ ಆಗ್ಬೋದು, ತುಮಕೂರು ಆಗ್ಬೋದು, ಉತ್ತರ ಕರ್ನಾಟಕ ಭಾಗ ಆಗ್ಬೋದು, ಜೊತೆಗೆ ಅಂತಾರಾಜ್ಯ ವಾಹನಗಳಿಗೆ ಪ್ರವೇಶ ಕಲ್ಪಿಸುವಂತ ಜಾಗ ಫ್ಲೈಓವರ್ ಅಂದರೆ ಇದೆ. ಅಂದ್ರೆ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಮುಖವಾದಂತಹ ಫ್ಲೈಓವರ್ ಇದಾಗಿದ್ದಂತ ಕಾರಣದಿಂದಾಗಿ ಇದನ್ನೇ ಮುಚ್ಚಿದ್ರೆ ಹೇಗೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಾದಂತಹ ಪ್ರಶ್ನೆ ಸದ್ಯಕ್ಕಂತೂ ಉದ್ಭವ ಆಗಿತ್ತು. ಈ ಕಾರಣದಿಂದಾಗಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ವಾಹನ ಸಂಚಾರಕ್ಕೆ ತಡೆ ಹಾಕಿರುವಂತ ಕಾರಣದಿಂದಾಗಿ ಪರ್ಯಾಯ ಮಾರ್ಗವನ್ನು ಕೂಡ ನ್ಯಾಷನಲ್ ಹೈವೇ ಕಲ್ಪಿಸಿರುವಂತದ್ದು. ನೆಲಮಂಗಲದಿಂದ ಬೆಂಗಳೂರಿಗೆ ಬರುವಂತ ವಾಹನಗಳು ಕೆನ್ನಮೆಟಲ್ ವಿಡಿಯೋ ಹತ್ರ ಫ್ಲೈಓವರ್ ಕೆಳಭಾಗದ NH4 ಮತ್ತು ಸರ್ವಿಸ್ ರಸ್ತೆಯನ್ನ ಹಾದು ಹೋಗಿ 8ನೇ ಮೈಲಿ, ದಾಸರಹಳ್ಳಿ, ಜಾಲಹಳ್ಳಿ ಕ್ರಾಸು, ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್ ವರೆಗೂ ಕೂಡ ಈ ಒಂದು ಮಾರ್ಗವನ್ನ ಸಂಪರ್ಕಿಸಬಹುದು ಪರ್ಯಾಯ ಮಾರ್ಗದ ಮೂಲಕವಾಗಿ ವಾಹನಗಳಿಗೆ ಎನ್ನುವಂತ ಮಾಹಿತಿಯನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ರೀತಿಯಾದಂತಹ ಬೋರ್ಡ್ ಗಳನ್ನ ಹಾಕಲಾಗಿದೆ. CMTI ನಿಂದ ನೆಲಮಂಗಲ ಕಡೆಗೆ ಹೋಗುವಂತಹ ವಾಹನಗಳೇನಿದಾವೋ ಫ್ಲೈಓವರ್ ಕೆಳಭಾಗದಿಂದ NH4 ಮತ್ತು ಸರ್ವಿಸ್ ರಸ್ತೆ ಮೂಲಕವಾಗಿ SRS ಜಂಕ್ಷನ್ಗೆ ತೆರಳಬೇಕಾಗತ್ತೆ. ಪೀಣ್ಯ ಠಾಣೆ ಜಂಕ್ಷನ್ ನಿಂದ ಜಾಲಹಳ್ಳಿ ಕ್ರಾಸು, ದಾಸರಹಳ್ಳಿ, 8ನೇ ಮೈಲು ಹಾಗೂ ಪಾರ್ಲೇಜಿ ಟೋಲ್ ಏನಿದೆಯೋ ಆ ಒಂದು ಮಾರ್ಗ ಮೂಲಕವಾಗಿ ತುಮಕೂರು ಭಾಗ ಸೇರಿದಂತೆ ನ್ಯಾಷನಲ್ ಹೈವೇ ಅಥಾರಿಟಿ ಏನ್ ಸಂಪರ್ಕ ಮಾಡುತ್ತೋ ಆ ರಸ್ತೆ ಮೂಲಕವಾಗಿ ಸಂಪರ್ಕಿಸಬಹುದು ಎನ್ನುವಂತ ಸದ್ಯಕ್ಕೆ ಪರ್ಯಾಯ ಮಾರ್ಗದ ಮೂಲಕವಾಗಿ NH ಹೈವೇ ಈ ರೀತಿಯಾದಂತ ಒಂದು ರಸ್ತೆಗಳನ್ನ ಕಲ್ಪಿಸುವಂತ ಕೆಲಸ ಮಾಡಿದೆ. ಒಟ್ಟಾರೆ ಈ ಒಂದು ರಸ್ತೆ ಸಾಕಷ್ಟು ಟ್ರಾಫಿಕ್ ನ ವಾಹನಗಳ ಮೂಲಕವಾಗಿ ಕೂಡಿರ್ತಾ ಇತ್ತು. ಇವತ್ತು ಬೆಳಗ್ಗೆ ಕ್ಲೋಸ್ ಆಗಿರುವಂತ ಕಾರಣದಿಂದಾಗಿ, ಫ್ಲೈಓವರ್ ಕ್ಲೋಸ್ ಆಗಿರುವಂತ ಕಾರಣದಿಂದಾಗಿ ಒಟ್ಟು 3-4 ದಿನಗಳ ಕಾಲ ಭಾರಿ ಟ್ರಾಫಿಕ್ ಉಲ್ಬಣ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ. ಯಾಕಂದ್ರೆ ಈ ಒಂದು ರಸ್ತೆ ಪ್ರಮುಖವಾದಂತ ರಸ್ತೆ ಇದ್ದಂತ ಕಾರಣದಿಂದಾಗಿ ಈ ರಸ್ತೆಯ ಫ್ಲೈಓವರೇ ಮುಚ್ಚಿಬಿಟ್ರೆ ವಾಹನ ಸಂಚಾರಕ್ಕೆ ಅಡೆತಡೆ ಎನ್ನುವಂತ ನಿಟ್ಟಿನಲ್ಲಿ ಏನು ಕೇಳಿ ಬರ್ತಾ ಇತ್ತು ಮಾತುಗಳು. ಆ ಮಾತಿಗೆ ತಕ್ಕಾಗೆ ಇವತ್ತು ಬೆಳಗ್ಗೆಯಿಂದಲೇ ನಿರಂತರವಾಗಿ ಟ್ರಾಫಿಕ್ ಉಲ್ಬಣ ಆಗುವಂತಹ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸ್ತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.